ತಮ್ಮ ಆದರಣೀಯರಾದ ಹಿರಿಯರಲ್ಲಿ ಒಬ್ಬರು ಕೃಷ್ಣಸ್ವಾಮಿಯರವರನ್ನ ಕುರಿತು ಬರೀತಾರೆ. ಅವ್ರನ್ನ ಯಾರೋ ಒಬ್ಬರು ನೋಡಿ ಅದ್ವೈತವನ್ನು ಗೇಲಿ ಮಾಡೋದು ಒಂದು ಹಾಡು ಹೇಳಿದ್ದಾರೆ. ಶಿವನಿ ಹ್ಯಾಂಗಾದ್ಯೋ ತಾಯ್ಗಂಡ ಶಿವನಿ ಹ್ಯಾಂಗಾದ್ಯೋ, ಶಿವನೀನಾದರೆ ಶಿವನರ್ಧಾಂಗಿಯು ನಿನಗೇನಾಗಬೇಕೋ ತಾಯ್ಗಂಡ ನಿನಗೇನಾಗಬೇಕು ಅಂತ. ಶಿವೋಹಂ ಸರ್ವೋಹಂ ಅಹಂ ಬ್ರಹ್ಮಾಸ್ಮಿ ಅಂತೆಲ್ಲ ಹೇಳ್ತಾರೆ ಅದ್ವೈತದಲ್ಲಿ. ಶಿವ ನೀನೇ ಆಗ್ಬಿಟ್ರೆ ಶಿವನ ಹೆಂಡತಿ ಪಾರ್ವತಿ ಜಗದಂಬಿಕೆ ನಿನಗೆ ಹೆಂಡತಿ ಆದಾಗ ನೀನು ತಾಯಿಗಂಡ ತಾನೇ ಆಗೋದು ಅಂತ. ಎಷ್ಟು ದಿವ್ಯವಾಗಿದೆ ನೋಡಿ ಆ ಹಾಡು. ಯಾವ ದುಷ್ಟ ಮನಸ್ಸು ಬರೆದಿರಬೇಕು. ಅದಕ್ಕೆ ಕೃಷ್ಣಸ್ವಾಮಿಯವರು ಶಿವನಿ ಹ್ಯಾಂಗಲ್ವೋ ಮರುಳೆ ಶಿವನಿ ಹ್ಯಾಂಗಲ್ವೋ, ಶಿವನೀನಾಗಲು ಶಿವನರ್ಧಾಂಗಿಯೋ ಶಿವನೇ ಅಲ್ಲವೇನು ಅಂತ. ಅಂದರೆ ನೀನು ಶಿವ ಹೇಗಲ್ಲ, ನೀನು ಶಿವ ಆದರೆ ಶಿವೆಯೂ ಶಿವ ಅಲ್ವೇ ಅಂತ. ಅಂದರೆ ಎರಡನೇ ವಸ್ತುವೇ ಇಲ್ಲ ಅಂತಂದರೆ ಪ್ರತ್ಯೇಕವಾಗಿ ಪಾರ್ವತಿ ಇರ್ತಾಳ. ಅಂದರೆ ಎಷ್ಟು ಕನ್ವೀನಿಯೆಂಟ್ ಆಗಿ ಅದ್ವೈತದ ಆಭಾಸವನ್ನು ತೋರಿಸಿ ಅದನ್ನು ಖಂಡಿಸುವಂಥ ತಿರಸ್ಕರಿಸುವಂಥ ಪ್ರಯತ್ನ ಇದು ಯಾತಕ್ಕೆ ನಡೆಯುತ್ತೆ ಅಂದರೆ ಅಹಂಕಾರಕ್ಕಾಗಿ ನಡೆಯುತ್ತದೆ. ಭಕ್ತಿಯ ನೆವದಲ್ಲಿ ಮಾಡ್ತಾ ಇರುವ ವಂಚನೆ, ಆತ್ಮವಂಚನೆ, ಜಗದ್ವಂಚನೆ, ಶಾಸ್ತ್ರವಂಚನೆ, ಸತ್ಯವಂಚನೆ, ಮತ್ತಿನ್ಯಾವುದೂ ಅಲ್ಲ.